ಸಚಿವ ವಿ ಸೋಮಣ್ಣ ಪುತ್ರನಿಗೆ ಬಿಗ್ ರಿಲೀಫ್. ಅರುಣ್ ಸೋಮಣ್ಣ ವಿರುದ್ಧದ ವಂಚನೆ ಕೇಸ್ ತನಿಖೆಗೆ ತಡೆಯಾಜ್ಞೆ. ಪ್ರಕರಣದ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆ ನೀಡಿದ ಹೈಕೋರ್ಟ್. ತನಿಖೆ ಸೇರಿ ಎಲ್ಲಾ ಪ್ರಕ್ರಿಯೆಗಳಿಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ತಮ್ಮ ವಿರುದ್ಧದ ಖಾಸಗಿ ದೂರು ರದ್ದತಿಗೆ ಅರ್ಜಿ ಸಲ್ಲಿಸಿದ್ದ ಅರುಣ್ ಸೋಮಣ್ಣ. ಹಣಕಾಸು ವಿವಾದಕ್ಕೆ ಸಂಬಂಧಿಸಿದಂತೆ ಅರುಣ್ ಸೋಮಣ್ಣ ವಿರುದ್ಧ ದೂರು ನೀಡಲಾಗಿತ್ತು. ದೂರಿನ ಹಿನ್ನೆಲೆಯಲ್ಲಿ ಅರುಣ್ ಸೋಮಣ್ಣ ವಿರುದ್ಧ ಎಫ್ಐಆರ್ ಆಗಿತ್ತು. ಇದೀಗ ಅರುಣ್ ಸೋಮಣ್ಣ ವಿರುದ್ಧದ ತನಿಖೆಗೆ ಕೋರ್ಟ್ ತಡೆಯನ್ನ ನೀಡಿದೆ. ಪ್ರಕರಣದಲ್ಲಿ ಅರುಣ್ ಸೋಮಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಪುತ್ರನಿಗೆ ಈಗ ಬಿಗ್ ರಿಲೀಫ್ ಒಂದು ಸಿಕ್ಕಿಬಿಟ್ಟಿದೆ. ಅರುಣ್ ಸೋಮಣ್ಣ ವಿರುದ್ಧ ವಂಚನೆ ಕೇಸ್ಗೆ ಈಗ ತನಿಖೆಗೆ ತಡೆಯಾಜ್ಞೆ ಸಿಕ್ಕಿಬಿಟ್ಟಿದೆ. ಈ ಹಿಂದೆ ಅರುಣ್ ಸೋಮಣ್ಣ ವಿರುದ್ಧ ವಂಚನೆಯ ಪ್ರಕರಣ ದಾಖಲಾಗಿತ್ತು. ಇದೀಗ ಇದೇ ಪ್ರಕರಣದ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆಯನ್ನು ನೀಡಿದೆ ಹೈಕೋರ್ಟ್. ತನಿಖೆ ಸೇರಿ ಎಲ್ಲ ಪ್ರಕ್ರಿಯೆಗಳಿಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ತಮ್ಮ ವಿರುದ್ಧದ ಖಾಸಗಿ ದೂರು ರದ್ದತಿಗೆ ಅರ್ಜಿಯನ್ನ ಸಲ್ಲಿಸಿದ್ದ ಅರುಣ್ ಸೋಮಣ್ಣ. ಹಣಕಾಸು ವಿವಾದಕ್ಕೆ ಸಂಬಂಧಿಸಿದಂತೆ ಅರುಣ್ ಸೋಮಣ್ಣ ವಿರುದ್ಧ ದೂರನ್ನ ನೀಡಲಾಗಿತ್ತು. ದೂರಿನ ಹಿನ್ನೆಲೆಯಲ್ಲಿ ಅರುಣ್ ಸೋಮಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದೀಗ ಅರುಣ್ ಸೋಮಣ್ಣ ವಿರುದ್ಧದ ತನಿಖೆಗೆ ಕೋರ್ಟ್ ತಡೆಯನ್ನ ನೀಡಿದೆ. ಪ್ರಕರಣದಲ್ಲಿ ಒಂದು ರೀತಿಯಾಗಿ ಅರುಣ್ ಸೋಮಣ್ಣಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ತಡೆಯಾಜ್ಞೆ ಸಿಕ್ಕಿರುವ ಮೂಲಕವಾಗಿ ಅರುಣ್ ಸೋಮಣ್ಣಗೆ ಈಗ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಯಾವಾಗ ಹಣಕಾಸು ವಿವಾದಕ್ಕೆ ಸಂಬಂಧಿಸಿದಂತೆ ಅರುಣ್ ಸೋಮಣ್ಣ ವಿರುದ್ಧ ದೂರನ್ನ ನೀಡಲಾಗಿತ್ತು, ಇನ್ನು ಎಫ್ಐಆರ್ ಕೂಡ ದಾಖಲಾಗಿತ್ತು. ಇನ್ನು ತಮ್ಮ ವಿರುದ್ಧದ ಖಾಸಗಿ ದೂರು ರದ್ದತಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅರುಣ್ ಸೋಮಣ್ಣ. ಹಣಕಾಸು ವಿವಾದಕ್ಕೆ ಸಂಬಂಧಿಸಿದಂತೆ ಅರುಣ್ ಸೋಮಣ್ಣ ವಿರುದ್ಧ ಏನು ದೂರು ದಾಖಲಾಗಿತ್ತು, ಈಗ ತನಿಖೆ ಸೇರಿ ಎಲ್ಲಾ ಪ್ರಕ್ರಿಯೆಗಳಿಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಈ ಮೂಲಕವಾಗಿ ಅರುಣ್ ಸೋಮಣ್ಣಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ.